ಪ್ರವಾಹಕ್ಕೆ ಒಂದು ಶಕ್ತಿ ಬೇಕಾಗ್ತದೆ ನಡೆಸ್ಕೊಂಡು ಹೋಗುವಂಥದ್ದು. ಆ ಶಕ್ತಿ ಯಾರು ಅನ್ನೋದು ಇವತ್ತು ಪ್ರಶ್ನೆ ಆಗ್ಯದ. ಯಾಕಂದರೆ ಇವತ್ತು BJP ಸರ್ವರಂಗದಲ್ಲೂ ಸೋತದಂತೇಳಿ ಆ ಕಾರಣಕ್ಕಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಈ ಮೀಡಿಯಾದಲ್ಲಿ ಎದ್ದುಬಿಟ್ಟದ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲೇ ಇದರ ಹಾವಳಿ ಯಾವ ರೀತಿ ಅದಪ್ಪ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಹೇಳಿದರು, ಕಾಕ್ರೋಚ್ ಹೋಲಿಸಿದ್ರು, ಪ್ಯಾರಾಸೈಡ್ಸ್ ಅಂದರು, ಆಗಿನ ಸ್ಫೋಟ ಆಗ್ತಾಯಿದೆ. ಇದರ ಹೊಡೆದು ಯಾರು ಬೀಳ್ತಾ ಇದೆ ಅಂದರೆ ಈ TJP ಜನತಾದಳಕ್ಕೆ, ಭಾರತೀಯ ಜನತಾದಳಕ್ಕೆ, KJP ಅಂತ BJP ಹೊಡೆದು ಬೀಳ್ತಾ ಇದೆ. ಕಾರಣಪ್ಪ ಏನಂತಂದ್ರೆ ಇಲ್ಲಿ ಬಡತನ. ಇದಕ್ಕಾಗಿ ಅಂತ ಜನ ಸೆಳೆದು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಚರ್ಚೆ ನಡೀತಾ ಇದೆ ದೇಶ ತುಂಬ. ಅದರಲ್ಲೂ ಬಡವ ಮತ್ತು ಶ್ರೀಮಂತರ ಮಧ್ಯದಲ್ಲಿ ನಡೀತಿರುವಂಥ ಅಂತರದಿಂದಾಗೆ ಇವತ್ತು ಜನರಲ್ಲಿ ರೋಷ ಹೋಗ್ತಲಿಕ್ಕೆ ನಮಗೆಲ್ಲ ಬದುಕಾಗಿ ಸಹಿತ ನಮಗೆ ದುಡ್ಡು ಸಿಗ್ತಾ ಇಲ್ಲ, ಒಂದು ಕಡೆ ದುಡ್ಡು ಹಂಗೆ ಸಂಗ್ರಹ ಆಗ್ತದಂತ ಅಸಮಾಧಾನ ಕೊಡ್ತಾ ಇದೆ. ಈ ದೇಶದ 90% ಜನ ಅಸಮಾಧಾನ ತಗೊಂಡಿದ್ದಾರೆ. ನಮ್ಮ ಬದುಕು ಹೆಂಗಪ್ಪ, ನಾಳೆ ಹೆಂಗೆ, ಏನ ಎಂತ ಅಂತೇಳಿ. ಇಂಥ ಸಂದರ್ಭದಲ್ಲಿ ಚರ್ಚೆಗಳು ನಡೀದು ಸ್ವಾಭಾವಿಕ. ಇವತ್ತು ಆ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ವರ್ಷದಲ್ಲಿ BJP ಸರ್ಕಾರದ್ದು ಮೋದಿ ಸರ್ಕಾರ ಬೆಳೆದ ಅನ್ನೋದಕ್ಕಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಂಬಿತ್ ಪಾತ್ರ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ರಾಹುಲ್ ವಿದೇಶ ಪ್ರವಾಸಕ್ಕೆ ಆರ್ಥಿಕ ನೆರವು ನೀಡುವ ವಿದೇಶಿ ಕಂಪನಿಗಳು ಮತ್ತು ಜಾರ್ಜ್ ಸೊರೋಸ್ ಅಂಥವರ ವಿದೇಶಿ ಕಾರ್ಯಸೂಚಿಯ ಭಾಗವೇ ಈ ಹೇಳಿಕೆ. ಏನು ಹೇಳಿದಾರ, ಒಂದು ವರ್ಷ ಮೋದಿಯವ್ರ ಸರ್ಕಾರ ಬಿದ್ದು ಹೋಗ್ತದೆ ಅನ್ನೋಕ ಈ ಅರಾಜಕತೆ ಹುಟ್ಟಾಗ್ತಾ ಇದ್ದಾರೆ ಅಂತವ್ರು. ಇಲ್ಲಿ ಏನೂ ಇಲ್ಲ, ಎಲ್ಲ ನೆಮ್ಮದಿಯಿಂದ ಅನ್ನೋದು ಸಂಬಿತ್ ಪಾತ್ರ ಅವ್ರದ್ದು ಒಂದು ವಿಚಾರ. ಅದೇ ಕಾಲಕ್ಕೆ ದೇವೇಂದ್ರ ಫಡ್ನವೀಸ್ ಅನ್ನೋಂಥ ವ್ಯಕ್ತಿ ಅಥವಾ ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿ NDA ಸರ್ಕಾರ ಪತನವಾಗಲಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಗಲುಗನಸು ಕಾಣುವಂಥದ್ದು ಅಂತೇಳಿ ಇರ್ಬೋದು. ಹಗಲುಗನಸು ಅವ್ರ ದೃಷ್ಟಿಯಲ್ಲಿ. ಆದರೆ ಜನರಲ್ಲಿ, ಯುವಕರಲ್ಲಿ ಅತೃಪ್ತಿ ಇದೆ ಅನ್ನೋದನ್ನು ನಾವು ಸುಳ್ಳು ಅನ್ನಲಿಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ವರ್ಷದಲ್ಲಿ ಪತನವಾಗಲಿದೆ ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಸಲಹಾ ಮಂಡಳಿ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದೇನಪ್ಪ ಅಂತ